ನಮಸ್ಕಾರ ಸ್ನೇಹಿತರೆ ಬಸ್ ನಂಬರ್ 375 ಈ ಹೆಸರನ್ನು ಕೇಳಿದರೆ ಚೈನಾದ ಪ್ರಜೆಗಳು ಬೆಚ್ಚಿ ಬೀಳುತ್ತಾರೆ. ಇಂದಿಗೂ ಕೂಡ ಅಲ್ಲಿಯ ಪ್ರಜೆಗಳಲ್ಲಿ ಭಯ ಹುಟ್ಟಿಸಿದ ಈ ಬಸ್ ನಂಬರ್ 375ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಅದು 1995ನೇ ಇಸ್ವಿ ಚೀನಾದ ಒಂದು ಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿ ಎಂದಿನಂತೆ ಬಸ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಸಮಯ ಕಳೆದಂತೆ ಸೂರ್ಯ ಅಸ್ತಮಿಸಿ ರಾತ್ರಿಯಾಗಿತ್ತು. ಬಸ್ ನಂಬರ್ 375 ತನ್ನ ರಾತ್ರಿಯ ಪ್ರಯಾಣಕ್ಕಾಗಿ ಸಜ್ಜಾಗಿ ನಿಂತಿತ್ತು. ಬಸ್ ನಂಬರ್ 375 ಹಳ್ಳಿಯ ಕಡೆ ಪ್ರಯಾಣಿಸುವಂತಹ ಬಸ್ ಆಗಿತ್ತು. ಹಾಗೆಯೇ ಹಳ್ಳಿಗೆ ಹೋಗುವ ಕೊನೆಯ ಬಸ್ ಇದೇ ಆಗಿತ್ತು. ಯುವಾನ್ ಎನ್ನುವಂತಹ ಪ್ರದೇಶದಿಂದ ಈ ಬಸ್ ತನ್ನ ಪ್ರಯಾಣವನ್ನು ಬೆಳೆಸುತ್ತದೆ. ಈ ಬಸ್ನಲ್ಲಿ ಯಾವ ಪ್ರಯಾಣಿಕರು ಕೂಡ ಹತ್ತಿರಲಿಲ್ಲ. ಇಲ್ಲಿ ಕೇವಲ ಬಸ್ ಡ್ರೈವರ್ ಹಾಗೂ ಓರ್ವ ಲೇಡಿ ಕಂಡಕ್ಟರ್ ಮಾತ್ರ ಇರ್ತಾರೆ. ಈ ಬಸ್ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹಾದು ಹೋಗಬೇಕಿತ್ತು. ಸ್ವಲ್ಪ ದೂರ ಹೋದ ನಂತರ ಒಂದು ಬಸ್ ಸ್ಟಾಪ್ನಲ್ಲಿ ಈ ಬಸ್ ನಿಲ್ಲುತ್ತದೆ. ಇಲ್ಲಿ ಒಬ್ಬ ಯುವಕ ಹಾಗೂ ಓರ್ವ ವಯಸ್ಸಾದ ಅಜ್ಜಿ ಮತ್ತು 2 ಜನ ನವಜೋಡಿಗಳು ಈ ಬಸ್ಸನ್ನು ಹತ್ತಿಕೊಳ್ತಾರೆ. ಪ್ರಯಾಣಿಕರನ್ನು ಹತ್ತಿಸಿಕೊಂಡ ಈ ಬಸ್ ಎಂದಿನಂತೆ ತನ್ನ ಪ್ರಯಾಣವನ್ನು ಮುಂದುವರಿಸಿತು. ಬಸ್ ನಂಬರ್ 375 ಸ್ವಲ್ಪ ದೂರ ಸಾಗಿದ ಮೇಲೆ ಬಸ್ನಲ್ಲಿದ್ದ ಡ್ರೈವರ್ಗೆ ಸ್ವಲ್ಪ ದೂರದಲ್ಲಿ ಲೈಟ್ ಕಂಬದ ಕೆಳಗೆ 2 ವಿಚಿತ್ರ ಆಕೃತಿಗಳನ್ನು ನೋಡಿದಂತೆ ಭಾಸವಾಗುತ್ತದೆ. ಇದನ್ನು ನೋಡಿದ ಆತ ಬೆಚ್ಚಿ ಬಿದ್ದಿದ್ದ. ಬಸ್ ಡ್ರೈವರ್ ತಡ ಮಾಡದೆ ಬಸ್ಸನ್ನು ವೇಗವಾಗಿ ಓಡಿಸ್ತಾನೆ. ಬಸ್ ಲೈಟ್ ಕಂಬದ ಹತ್ತಿರ ಬಂದಾಗ ಬಸ್ ಡ್ರೈವರ್ಗೆ 3 ವ್ಯಕ್ತಿಗಳು ನಿಂತುಕೊಂಡಿರುವುದು ಕಾಣಿಸುತ್ತದೆ. ಆ 3 ವ್ಯಕ್ತಿಗಳು ಬಸ್ಸನ್ನು ನಿಲ್ಲಿಸಿ ಎಂದು ಕೈ ಸನ್ನೆಯನ್ನು ಮಾಡುತ್ತಿದ್ದರು. ರಸ್ತೆಯ ಅಕ್ಕಪಕ್ಕ ದಟ್ಟವಾದ ಅರಣ್ಯ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳನ್ನು ನೋಡಲಿಕ್ಕೆ ಸಾಮಾನ್ಯ ಮನುಷ್ಯರಿಗಿಂತ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತಿದ್ದರು. ಕತ್ತಲೆ ಆವರಿಸಿ ಭಯವನ್ನು ಹುಟ್ಟಿಸುವ ಈ ಪ್ರದೇಶದಲ್ಲಿ ಬಸ್ ನಿಲ್ಲಿಸುವುದು ಸರಿಯಲ್ಲ. ಮುಂದಿನ ಬಸ್ ಸ್ಟಾಪ್ನಲ್ಲಿ ಬಸ್ ನಿಲ್ಲಿಸೋಣವೆಂದು ಬಸ್ ಡ್ರೈವರ್ ಬ್ರೇಕ್ ಹಾಕದೆ ಬಸ್ಸನ್ನು ಮುಂದೆ ಓಡಿಸ್ತಾನೆ. ಅಲ್ಲೇ ಪಕ್ಕದಲ್ಲಿ ಕುಂತಿದ್ದ ಲೇಡಿ ಕಂಡಕ್ಟರ್ ಮುಂದೆ 3 ಜನ ಬಸ್ ನಿಲ್ಲಿಸಿ ಎಂದು ಕೈ ಸನ್ನೆ ಮಾಡುತ್ತಿರುವುದನ್ನು ನೋಡ್ತಾಳೆ. ಈ 3 ವ್ಯಕ್ತಿಗಳಲ್ಲಿ ಮಧ್ಯದಲ್ಲಿರುವ ಒಬ್ಬ ವ್ಯಕ್ತಿಗೆ ಏನೋ ಅನಾರೋಗ್ಯ ಇರುವಂತೆ ತೋರುತ್ತಿತ್ತು. ಆತನ ಪಕ್ಕದಲ್ಲಿರುವ 2 ವ್ಯಕ್ತಿಗಳು ಅವನ ಕೈಯನ್ನು ಹಿಡಿದುಕೊಂಡಿದ್ದರು. ತಕ್ಷಣವೇ ಲೇಡಿ ಕಂಡಕ್ಟರ್ ಬಸ್ಸನ್ನು ಸ್ಟಾಪ್ ಮಾಡಿ ಎಂದು ಡ್ರೈವರ್ಗೆ ಹೇಳ್ತಾರೆ. ಆದರೆ ಡ್ರೈವರ್ ಇದು ಬಸ್ ನಿಲ್ಲಿಸಲು ಸರಿಯಾದ ಸ್ಥಳವಲ್ಲ, ಮುಂದಿನ ಸ್ಟಾಪ್ನಲ್ಲಿ ನಿಲ್ಲಿಸ್ತೇನೆ ಎಂದು ಹೇಳ್ತಾನೆ. ಆಗ ಲೇಡಿ ಕಂಡಕ್ಟರ್, ಸರ್, ಈಗಾಗಲೇ ರಾತ್ರಿಯಾಗಿದೆ. ಅಷ್ಟೇ ಅಲ್ಲದೆ ಈ ಮಾರ್ಗವಾಗಿ ಹೋಗುವ ಬಸ್ಗಳಲ್ಲಿ ಈ ಬಸ್ ಕೊನೆಯ ಬಸ್ ಆಗಿದೆ. ಈ 3 ವ್ಯಕ್ತಿಗಳನ್ನು ನೋಡಿದರೆ ಅದರಲ್ಲಿ ಒಬ್ಬ ಅನಾರೋಗ್ಯ ಹೊಂದಿರುವಂತೆ ಕಾಣಿಸ್ತಿದೆ. ಈಗ ನಾವೇನಾದರೂ ಬಸ್ ನಿಲ್ಲಿಸಿಲ್ಲ ಅಂತಾದರೆ ಬೆಳಗಿನವರೆಗೂ ಅವರು ಇಲ್ಲೇ ಇರಬೇಕಾಗುತ್ತೆ ಅಂತ ಹೇಳ್ತಾಳೆ. ಲೇಡಿ ಕಂಡಕ್ಟರ್ನ ಮಾತಿಗೆ ಒಪ್ಪಿದ ಡ್ರೈವರ್ ಆ ಬಸ್ಸನ್ನು ಆ 3 ವ್ಯಕ್ತಿಗಳ ಮುಂದೆ ಹೋಗಿ ನಿಲ್ಲಿಸ್ತಾನೆ. ಆ 3 ವ್ಯಕ್ತಿಗಳಲ್ಲಿ 2 ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಕೈ ಹಿಡಿದುಕೊಂಡು ಹತ್ತಿಸ್ತಾರೆ. ಆ ವ್ಯಕ್ತಿಗಳ ಉಡುಪುಗಳು ಹಳೆಯ ಚೈನೀ ಉಡುಪುಗಳ ಹಾಗೆ ಇತ್ತು ಹಾಗೂ ತಲೆಯ ಮೇಲೆ ಚೈನೀಸ್ ಟೋಪಿ ಧರಿಸಿದ್ದರು. ಅವರ ಉಡುಪಿನಿಂದಾಗಿ ಅವರ ಕೈ ಹಾಗೂ ಕಾಲುಗಳು ಮುಚ್ಚಿಕೊಂಡಿದ್ದವು. ಬಸ್ ಹತ್ತಿದಂತಹ ಈ ವ್ಯಕ್ತಿಗಳು ಬಸ್ನ ಕೊನೆಯ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಈ 3 ವ್ಯಕ್ತಿಗಳು ಬಸ್ನಲ್ಲಿ ಕುಳಿತಿದ್ದ ಪ್ರಯಾಣಿಕರನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದರು. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಈ ವ್ಯಕ್ತಿಗಳನ್ನು ನೋಡಲಿಕ್ಕೆ ವಿಚಿತ್ರವಾಗಿ ಕಾಣಿಸ್ತಿದ್ದಾರೆ. ಹಾಗೆಯೇ ಇವರು ಮುಖಕ್ಕೆ ಬಣ್ಣವನ್ನು ಬಳಿದುಕೊಂಡಿದ್ದಾರೆ. ಬಹುಶಃ ಇವರು ಯಾವುದೋ ಒಂದು ನಾಟಕದ ಕಂಪನಿಯವರಿರಬೇಕೆಂದು ಭಾವಿಸ್ತಾರೆ. ಆದರೆ ಅದೇ ಬಸ್ನಲ್ಲಿದ್ದ ವಯಸ್ಸಾದ ಮುದುಕಿ ಈ 3 ವ್ಯಕ್ತಿಗಳನ್ನು ನೋಡಿ ತುಂಬಾ ಭಯಪಟ್ಟಿದ್ದಳು. ಆಗಾಗ ಅವಳು ಹಿಂದೆ ತಿರುಗಿ ಈ 3 ವ್ಯಕ್ತಿಗಳನ್ನು ನೋಡುತ್ತಿದ್ಲು. ಬಸ್ ನಂಬರ್ 375 ಸ್ವಲ್ಪ ದೂರ ಸಾಗಿದಂತೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲುತ್ತದೆ. ಇಲ್ಲಿ ಮೊದಲೇ ಹತ್ತಿದಂತಹ ನವಜೋಡಿಗಳು ಇಳಿದುಕೋತಾರೆ. ನಂತರ ಬಸ್ ಪುನಃ ಮುಂದೆ ಸಾಗುತ್ತದೆ. ಬಸ್ ಸ್ವಲ್ಪವೇ ದೂರ ಹೋದಂತೆ ಅದರಲ್ಲಿ ಕುಳಿತಿದ್ದ ವಯಸ್ಸಾದ ಮುದುಕಿಯ ಭಯ ಹೆಚ್ಚಾಗುತ್ತಾ ಹೋಗುತ್ತದೆ. ಆಕೆ ಮತ್ತೊಮ್ಮೆ ಹಿಂದೆ ತಿರುಗಿ ಆ 3 ವ್ಯಕ್ತಿಗಳನ್ನು ನೋಡ್ತಾಳೆ. ಆ 3 ವ್ಯಕ್ತಿಗಳು ತಮ್ಮ ತಲೆಯನ್ನು ಮುಖ ಕಾಣದ ಹಾಗೆ ಬಗ್ಗಿಸಿಕೊಂಡಿದ್ರು. ಮುದುಕಿ ಆ ವ್ಯಕ್ತಿಗಳ ಕಾಲನ್ನು ನೋಡಿದಾಗ ಆ ವ್ಯಕ್ತಿಗಳಿಗೆ ಕಾಲುಗಳೇ ಇರಲಿಲ್ಲ. ಇಲ್ಲಿಗೆ ಮುದುಕಿ ಅಂದುಕೊಂಡಿದ್ದ ಸಂದೇಹ ನಿಜವಾಗುತ್ತದೆ. ತಕ್ಷಣ ಆಕೆ ತಡ ಮಾಡದೆ ಒಂದು ಉಪಾಯವನ್ನು ಮಾಡ್ತಾಳೆ. ಮುಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಯುವಕನಿಗೆ ಈ ಮುದುಕಿ ಹೊಡೆದು ಜೋರಾಗಿ ಕಿರುಚ್ತಾಳೆ. ನಂತರ ಬಸ್ ಡ್ರೈವರ್ ಬಸ್ಸನ್ನು ನಿಲ್ಲಿಸಿ ಏನಾಯಿತು ಅಂತ ಕೇಳ್ತಾನೆ. ಆಗ ಮುದುಕಿ ಈ ಹುಡುಗ ನನ್ನ ಪರ್ಸನ್ನು ಕದ್ದಿದ್ದಾನೆ ಎಂದು ಕೆಟ್ಟದಾಗಿ ಬೈತಾಳೆ. ಕುಳಿತುಕೊಂಡಿದ್ದ ಲೇಡಿ ಕಂಡಕ್ಟರ್ ಎದ್ದು ಬಂದು ಒಮ್ಮೆ ಪರ್ಸ್ ನಿಮ್ಮಲ್ಲೇ ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ ಎಂದು ಮುದುಕಿಗೆ ಹೇಳ್ತಾಳೆ. ಹಾಗೆಯೇ ಡ್ರೈವರ್ಗೆ ಬಸ್ಸನ್ನು ಮುಂದೆ ಚಲಾಯಿಸುವಂತೆ ಸೂಚಿಸ್ತಾಳೆ. ಮುದುಕಿಯ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಯುವಕ ತಾನೇನು ಪರ್ಸನ್ನು ಕದ್ದಿಲ್ಲ, ಬೇಕಾದರೆ ನೀವೇ ಚೆಕ್ ಮಾಡಿಕೊಳ್ಳಿ ಎಂದು ಹೇಳ್ತಾನೆ. ನಂತರ ಮುದುಕಿ
ನಿನಗೆ ಬಾಯಿ ಮಾತಿನಿಂದ ಹೇಳಿದರೆ ಅರ್ಥವಾಗೋಲ್ಲ. ನಿನ್ನಿಂದ ಸತ್ಯವನ್ನು ಹೇಗೆ ಹೊರಹಾಕಬೇಕು ಅಂತ ನನಗೆ ತಿಳಿದಿದೆ. ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರೆ ಎಲ್ಲ ಸತ್ಯ ತಿಳಿಯುತ್ತದೆ ಎಂದು ಮುದುಕಿ ಬಸ್ ಡ್ರೈವರ್ಗೆ ಬಸ್ ನಿಲ್ಲಿಸು ಎಂದು ಹೇಳ್ತಾಳೆ. ಆಗ ಬಸ್ ಡ್ರೈವರ್, ಎಲ್ಲೆಲ್ಲೂ ಪೊಲೀಸ್ ಸ್ಟೇಷನ್ ಇಲ್ಲ, ನೀವು ಸ್ಟೇಷನ್ಗೆ ಹೋಗಬೇಕು ಅಂತಾದರೆ ಇನ್ನು ಸ್ವಲ್ಪ ದೂರ ಹೋಗಬೇಕಾಗುತ್ತದೆ ಎಂದು ಹೇಳ್ತಾನೆ. ಆಗ ಮುದುಕಿ, ಈತನನ್ನು ಹೇಗೆ ವಿಚಾರಿಸಬೇಕು ಅಂತ ನನಗೆ ತಿಳಿದಿದೆ, ಇಲ್ಲಿಯೇ ಬಸ್ ನಿಲ್ಲಿಸು ಅಂತ ಸಿಟ್ಟಿನಿಂದ ಹೇಳ್ತಾಳೆ. ಮುದುಕಿಯ ಮಾತಿನಂತೆ ಬಸ್ ಡ್ರೈವರ್ ಬಸ್ಸನ್ನು ನಿಲ್ಲಿಸ್ತಾನೆ. ಮುದುಕಿ ತನ್ನ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದ ಯುವಕನ ಕಾಲರನ್ನು ಹಿಡಿದು ಬಸ್ನಿಂದ ಕೆಳಕ್ಕೆ ಇಳಿತಾಳೆ. ಇವರೊಬ್ಬರು ಇಳಿದ ಮೇಲೆ ಬಸ್ ನಂಬರ್ 375 ಪುನಃ ಮುಂದಕ್ಕೆ ಸಾಗುತ್ತದೆ. ಕೆಳಗಿಳಿದ ಮುದುಕಿ ಹೋಗುತ್ತಿರುವ ಆ ಬಸ್ಸನ್ನೇ ನೋಡುತ್ತಿದ್ಲು. ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಈ 3 ವ್ಯಕ್ತಿಗಳಲ್ಲಿ 2 ವ್ಯಕ್ತಿಗಳು ಒಮ್ಮೆಲೆ ತಿರುಗಿ ಈ ಮುದುಕಿಯನ್ನು ನೋಡ್ತಾರೆ. ತಕ್ಷಣವೇ ಮುದುಕಿ, ನನ್ನ ಪರ್ಸ್ ಎಲ್ಲಿದೆ ಹೇಳು ಅಂತ ಆ ಯುವಕನ ಕೆನ್ನೆಗೆ ಬಾರಿಸ್ತಾಳೆ. ಬಸ್ ನಂಬರ್ 375 ಮುಂದೆ ಹೋದ ನಂತರ ಸಿಟ್ಟಿನಲ್ಲಿದ್ದಂತಹ ಮುದುಕಿ ಸಮಾಧಾನವಾಗ್ತಾಳೆ. ಆಕೆಯ ಜೊತೆಗೆ ಬಂದಿದ್ದ ಯುವಕ, ನಾನು ಪರ್ಸ್ ಕದ್ದಿಲ್ಲ ಅಂತಾದರೂ ನನಗೆ ಯಾಕೆ ಹೊಡಿತಿದ್ದೀರಾ? ಆವಾಗಲೇ ನಾನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನಲ್ಲ ಎಂದು ಹೇಳ್ತಾನೆ. ಆಗ ಮುದುಕಿ, ನೀನೇನು ನನ್ನ ಪರ್ಸನ್ನು ಕದ್ದಿಲ್ಲ, ನನ್ನ ಪರ್ಸ್ ನನ್ನ ಬಳಿಯೇ ಇದೆ. ನಾನು ಈ ನಾಟಕವನ್ನು ಮಾಡದಿದ್ದರೆ ನಮ್ಮಿಬ್ಬರ ಪ್ರಾಣ ಉಳಿಯುತ್ತಿರಲಿಲ್ಲ ಎಂದು ಹೇಳ್ತಾಳೆ. ಮುದುಕಿ ಹೇಳಿದಂಥ ಈ ಮಾತಿಗೆ ಯುವಕ ಒಮ್ಮೆಲೆ ಗಾಬರಿಯಾಗ್ತಾನೆ. ನೀವು ಏನು ಹೇಳುತ್ತಿದ್ದೀರಿ ಅಂತ ಮುದುಕಿಯಲ್ಲಿ ಕೇಳ್ತಾನೆ. ಆಗ ಮುದುಕಿ, ನಾವು ಹತ್ತಿದಂಥ ಬಸ್ನಲ್ಲಿ 3 ವಿಚಿತ್ರ ವ್ಯಕ್ತಿಗಳಿದ್ವು, ಆದರೆ ಅವರು ಮನುಷ್ಯರೇ ಅಲ್ಲ. ನಾನು ಅವರನ್ನು ಸೂಕ್ಷ್ಮವಾಗಿ ನೋಡಿದಾಗ ಅವರಿಗೆ ಕಾಲುಗಳೇ ಇರಲಿಲ್ಲ ಹಾಗೂ ಅವರ ನೆರಳು ಕೂಡ ಕಾಣಿಸುತ್ತಿರಲಿಲ್ಲ. ಹಾಗಾಗಿಯೇ ನಾನು ಈ ನಾಟಕವನ್ನು ಮಾಡಿ ನನ್ನನ್ನು ಹಾಗೂ ನಿನ್ನನ್ನು ಸಾವಿನಿಂದ ಪಾರು ಮಾಡಿದ್ದೇನೆ ಎಂದು ಹೇಳ್ತಾಳೆ. ನಂತರ ಅವರು ಅಲ್ಲಿಂದ ಮನೆಯ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ಆದಾಗ ಫ್ರಾಗ್ರೆನ್ಸ್ ಹಿಲ್ಸ್ಗೆ ಬರಬೇಕಿದ್ದ ಬಸ್ ನಂಬರ್ 375 ಇನ್ನೂ ಕೂಡ ಬಂದಿಲ್ಲ. ಇದು ಕಾಣೆಯಾಗಿದೆ ಎಂದು ಕಂಪ್ಲೇಂಟ್ ಅಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತದೆ. ನಂತರ ಅಲ್ಲಿ ಪೊಲೀಸರು ಈ ಬಸ್ಗಾಗಿ ಸತತ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸತತ ಕಾರ್ಯಾಚರಣೆಯಿಂದಾಗಿ ಈ ಬಸ್ ಫ್ರಾಗ್ರೆನ್ಸ್ ಹಿಲ್ಸ್ನಿಂದ 100 ಕಿಲೋಮೀಟರ್ ದೂರದಲ್ಲಿ ಒಂದು ನದಿಯಲ್ಲಿ ಪತ್ತೆಯಾಗುತ್ತದೆ. ಈ ಬಸ್ಸನ್ನು ಹೊರತೆಗೆದಾಗ ಅದರಲ್ಲಿ 3 ಶವಗಳು ಇದ್ದವು. ಅದರಲ್ಲಿ 2 ಶವಗಳು ಬಸ್ ಡ್ರೈವರ್ ಹಾಗೂ ಲೇಡಿ ಕಂಡಕ್ಟರ್ದಾಗಿತ್ತು. ಇನ್ನು ಒಂದು ಶವ ಆ 3 ವ್ಯಕ್ತಿಗಳಲ್ಲಿ 2 ವ್ಯಕ್ತಿಗಳು ಹೊತ್ತುಕೊಂಡು ಬಂದಿದ್ದ ಅಸ್ವಸ್ಥ ವ್ಯಕ್ತಿಯದ್ದಾಗಿತ್ತು. ಇಲ್ಲಿ ಪೊಲೀಸರಿಗೆ ಒಂದು ಸವಾಲಿನ ವಿಷಯವೂ ಕೂಡ ಹುಟ್ಟಿಕೊಂಡಿತ್ತು. ಅದೇನೆಂದರೆ, ಈ ಬಸ್ ನಂಬರ್ 375ಗೆ ಪೂರೈಸಿದ ಪೆಟ್ರೋಲ್ ಕೇವಲ ಯುವಾನ್ನಿಂದ ಫ್ರಾಗ್ರೆನ್ಸ್ ಹಿಲ್ಸ್ಗೆ ಹೋಗುವಷ್ಟು ಮಾತ್ರ ಇತ್ತು. ಆದರೆ ಈ ಬಸ್ ಫ್ರಾಗ್ರೆನ್ಸ್ ಹಿಲ್ಸ್ಗಿಂತ 100 ಕಿಲೋಮೀಟರ್ನಷ್ಟು ದೂರದವರೆಗೆ ಹೇಗೆ ಚಲಿಸಿತು ಎಂಬ ಗೊಂದಲ ಅಲ್ಲಿಯ ಪೊಲೀಸರಿಗೆ ಹುಟ್ಟಿಕೊಳ್ಳುತ್ತದೆ. ಪೊಲೀಸರು ಈ ಬಸ್ನ ಪೆಟ್ರೋಲ್ ಟ್ಯಾಂಕನ್ನು ಚೆಕ್ ಮಾಡಿದಾಗ ಅದರಲ್ಲಿ ರಕ್ತ ತುಂಬಿಕೊಂಡಿತ್ತು. ಇದನ್ನು ನೋಡಿದ ಪೊಲೀಸರು ಬೆಚ್ಚಿ ಬಿದ್ದಿದ್ದರು. ಈ ಬಸ್ ನಂಬರ್ 375ನ ಹಲವು ಸಂಗತಿಗಳು ಇಂದಿಗೂ ಕೂಡ ನಿಗೂಢವಾಗಿ ಉಳಿದುಕೊಂಡಿವೆ. ಆದರೆ ಈ ಹೆಸರನ್ನು ಕೇಳಿದರೆ ಇಂದಿಗೂ ಅಲ್ಲಿಯ ಜನ ಬೆಚ್ಚಿ ಬೀಳುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.